ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇಲ್ಲಿ ನೋಡಿ, ನಾನು ಇವಾಗ 1 ಕಪ್ಪು ಉದ್ದಿನ ಬೇಳೆ ತೊಗೊಂಡಿದ್ದೀನಿ. ಇದ್ರ ಜೊತೆಗೆ 1 ಸ್ಪೂನಷ್ಟು ನಾನು ಮೆಂತ್ಯ ಕಾಳು ಹಾಕ್ಕೊಂಡಿದ್ದೀನಿ. ಇದನ್ನು ಎರಡನ್ನೂ ತೊಳ್ಕೊಳ್ಳೋಣ. ಡಸ್ಟೆಲ್ಲ ಇರುತ್ತಲ್ಲ, ಈಗ ಇದಕ್ಕೆ ಒಂದು ತಟ್ಟೆ ಇಟ್ಟು ಮುಚ್ಚಿಬಿಡೋಣ. ನಾನು ಸಂಜೆ ಬಂದು ರವೆನ ನೆನೆಸ್ಕೊತೀನಿ. ಒಂದು 3:30 ಅಷ್ಟರೊಳಗೆ ಬಂದು ರವೆ ನೆನೆಸ್ಕೊತೀನಿ. ರವೆ ಇಡ್ಲಿ ಮಾಡಲಿಕ್ಕೆ, ಅಕ್ಕಿ ತರಿ ರವೆ ಇಡ್ಲಿ ಮಾಡಲಿಕ್ಕೆ. ಇವಾಗ ನೆನೆಲಿ. ನೋಡಿ ಫ್ರೆಂಡ್ಸ್, ನೆನೆದಿದೆ. ಇವಾಗ ರುಬ್ಲಿಕ್ಕೆ ಹಾಕೊಂಬಿಡೋಣ. ಅಕ್ಕಿ ತರಿ ಇಡ್ಲಿಗೆ ಹಾಕ್ಕೊಂಡಿದ್ದೀನಿ. ಈಗ ಬಂದುಬಿಡೋಣ. ಆವಾಗಲೇ ಇವಾಗ ತಾನೇ ಬಂದಲ್ವಾ, ಟಯರ್ಡಾಗಿತ್ತು, ಸ್ವಲ್ಪ ಹೊತ್ತು ಕುತ್ಕೊಂಡ್ಬಿಟ್ಟೆ. ಈಗ ಮಾಡೋಣ. ರುಬ್ಕೊಂಬಂದಿದ್ದೀನಿ. ಈಗ ಪಾತ್ರೆಗೆ ಹಾಕೋಣ. ಸ್ವಲ್ಪ ತೊಳೆದು ಇಟ್ಕೊಳ್ಳೋಣ. ನಾನು ಮನೆಯದು ಅಕ್ಕಿ ರವೆ ಇಟ್ಕೊಂಡಿರೋದು, ಅದನ್ನೆಲ್ಲ ಕ್ಲೀನ್ ಮಾಡೇ ಇಟ್ಕೊಂಡಿರ್ತೀನಿ. ಈಗ ನಾನು 1.5 ಗ್ಲಾಸ್ ರವೆ ತೊಗೊಂಡಿದ್ದೀನಿ. 1.5 ಗ್ಲಾಸ್ ರವೆ ತೊಗೊಂಡು ಈಗ ಹಾಕ್ಕೊಳ್ಳೋಣ. ನಾವು ಇಬ್ಬರೇ ಇರೋದ್ರಿಂದ ಸ್ವಲ್ಪ ಕಮ್ಮಿನೇ ಮಾಡ್ಕೊತಿದ್ದೀನಿ. ಏಕೆಂದರೆ ನಾನು ಅಷ್ಟೇ ಅದಕ್ಕೆ ಚೆನ್ನಾಗೆಲ್ಲ ಜಾಲಿಸಿ ಎಲ್ಲ ತೊಳೆದು ಒಣಗಾಕೊಂಡು ಮನೆಯಲ್ಲಿ ಮಾಡ್ಕೊಂಡಿರೋದ್ರಿಂದ ನಾವು ಅವೇನು ಹಾಕೋದೇನು ಬೇಡ. ಇಡ್ಲಿ ಚೆನ್ನಾಗಿ ಬರುತ್ತೆ. ಅದಕ್ಕೆ ಸ್ವಲ್ಪ ನಾವು ಜಾರ್ ತೊಳೆದಿದ್ದು ನೀರು ಹಾಕೋಣ. ಅಕ್ಕಿ ತರಿ ಅಲ್ವಾ, ಅದು ಹರಳುತ್ತೆ. ಜಾಸ್ತಿ ತೆಲುಗಾಗ್ಬಿಟ್ರೆ ಕಷ್ಟ. ಈ ಥರ ಬಂದರೆ ಸಾಕು. ಕಲಸಿಟ್ಬಿಡುವ. ಇದಕ್ಕೆ ಇಲ್ಲಿ ಉಪ್ಪು ಹಾಕ್ಬಿಡ್ತೀನಿ. ಸಾಕು, ಸ್ವಲ್ಪನೇ ಹಾಕಿದ್ದೀನಿ, ಅರ್ಧ ಸ್ಪೂನಷ್ಟು. ಇದಕ್ಕೆ ಮುಚ್ಚಿಟ್ಬಿಡೋಣ. ಮುಚ್ಚಿಟ್ಬಿಟ್ಟು ಮುಗೀತು. 3 ಅವರ್ 4 ಅವರ್ ಮಾತಾಡ್ಸೋಂಗಿಲ್ಲ ಅದನ್ನ. ನೋಡಿ, ಉಬ್ಬು ಬಂದಿದೆ. ಅಕ್ಕಿ ತರಿ ಅಲ್ವಾ.
ಚೆನ್ನಾಗಾಗಿದೆ. ಈಗ ಅದಕ್ಕೊಂದು ಇಡ್ಲಿಗೊಂದು ಸಾಂಬಾರು ಮಾಡ್ಕೊಂಡು, ಈಗ ಪಾತ್ರೆ ಇಟ್ಕೊಂಡಿದ್ದೀನಿ, ಕುಕ್ಕರು. ಬೇಳೆ ಒಂದು ಈ ಬೌಲಲ್ಲಿ ಒಂದು ಬೇಳೆ ತೊಗೊಂಡಿದ್ದೀನಿ. ಇನ್ನು ಸ್ವಲ್ಪ ವಾಶ್ ಮಾಡಿಬಿಡೋಣ. ಈಗ ಇದಕ್ಕೆ ಒಂದು ಟೊಮೊಟೊ, ಒಂದೆರಡು ಟೊಮೊಟೊ, ಒಂದು ಈರುಳ್ಳಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಬೆಳ್ಳುಳ್ಳಿ, ಒಂದು 1/4 ಸ್ಪೂನ್ ಜೀರಿಗೆ, ಸ್ವಲ್ಪ ಅರಿಶಿನ ಪುಡಿ, ಒಂದು ಸ್ಪೂನ್ ಖಾರ ಪುಡಿ. ಇದನ್ನು ಹಾಕಿ ನಾವು ಕೂಗಿಸ್ಕೊಬಿಡೋಣ. ನೀರು ಹಾಕಿದ್ದೀನಿ ನೋಡಿ. ಇಡ್ಲಿ ಪಾತ್ರೆ ಇಟ್ಟಿದ್ದೀನಿ. ಇದು ತುಂಬ ಚಿಕ್ಕದು ಇಡ್ಲಿ ಪಾತ್ರೆ, ದೊಡ್ಡದಿದೆ ಆದರೆ ಇಡೋಕ್ಕಾಗಲ್ಲ. ಜಾಸ್ತಿ ಜನ ಇಲ್ವಲ್ಲ, ನಾವಿಬ್ಬರೇ ತಾನೇ, ಅದಕ್ಕೆ ಚಿಕ್ಕ ಪಾತ್ರೆ ಇಟ್ಕೊಂಡಿದ್ದೀನಿ. ಆಗಿನ ಕಾಲದ್ದು ಇಡ್ಲಿ ಪಾತ್ರೆ ಇದು, ತುಂಬ ಹಳೆಯದು, 20-25 ವರ್ಷದ ಹಿಂದೆ ಇದು. ನಾವು ಬಟ್ಟೆ ಹಾಕ್ಕೊಂಡೇ ಮಾಡ್ತಾಯಿದ್ದೀವಿ. ತುಂಬ ಹಳೆ ಕಾಲದ ಇಡ್ಲಿ ಪಾತ್ರೆ, ನನ್ನ ಮಗ ಹುಡ್ತಾಗ ತೊಗೊಂಡಿದ್ದು ಇಡ್ಲಿ ಪಾತ್ರೆ. 20-25 ವರ್ಷದ್ದು. ಇದು ಅಕ್ಕಿ ತರಿ ಇಡ್ಲಿ ಅಲ್ವಾ, ನಾನು ಮನೆಯಲ್ಲೇ ಮಾಡ್ಕೊಳ್ಳೋದು ಅಕ್ಕಿ ತರಿನ, ನಾನು ಅಂಗಡಿಲಿ ತರಲ್ಲ. ಬೇಯಲಿ, 10 ನಿಮಿಷ ಬೇಯ್ತು. ಸಾಂಬಾರು ಇದಕ್ಕೆ ಮಸಿಬೇಕು. ಸಾಂಬಾರು ಇಡ್ಲಿ ಜೊತೆಗೆ ಸಾಂಬಾರು ರೆಡಿ, ಬೇಳೆ ಸಾಂಬಾರು. ಇದಕ್ಕೊಂದು ಸಣ್ಣ ಒಗ್ಗರಣೆ ಹಾಕಿಬಿಡೋಣ. ಸಾಸಿವೆ ಹಾಕಿಬಿಡೋಣ, ಮೆಣಸಿನಕಾಯಿ, ಸ್ವಲ್ಪ ಹಿಂಗು, ಕರಿಬೇವು, ಬೇಳೆ ಸಾಂಬಾರು ರೆಡಿ. ಅಕ್ಕಿ ರೆಡಿ. ಅಕ್ಕಿ ಇಡ್ಲಿ ಜೊತೆಗೆ
ಮೇಲೆ ಈ ಥರ ಸಾಂಬಾರು ಹಾಕ್ಕೊಂಡು ಬೇಳೆ ಇರಬೇಕು, ಚೆನ್ನಾಗಿರುತ್ತೆ. ಟೇಸ್ಟ್ ನೋಡುವ. ಇಡ್ಲಿ ಎಷ್ಟು ಸ್ಮೂತಾಗಿ ಬಂದಿದೆ ಅಂದರೆ ಸಖತ್ತಾಗಿ ಬಂದಿದೆ ಇಡ್ಲಿ. ಅಕ್ಕಿ ತರಿದಲ್ವಾ, ಚೆನ್ನಾಗಿರುತ್ತೆ ಅಕ್ಕಿ ತರಿ ಇಡ್ಲಿ, ಸಖತ್ತಾಗಿರುತ್ತೆ. ಅಂದರೆ ಟೇಸ್ಟ್ ಮಾಡೇ ಬಿಡೋಣ ಇವತ್ತು. ಸೂಪರಾಗಿ ಬಂದಿದೆ ಇಡ್ಲಿ ಇಡ್ಲಿ. ಯಾರು ತಾನೇ ಇಷ್ಟ ಆಗಲ್ಲ ಇಡ್ಲಿ ಹೇಳಿ? ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಇಡ್ಲಿನೇ ಬೆಸ್ಟು. ಈ ಥರ ಸಾಂಬಾರು ಮಾಡ್ಕೊಳ್ಳಿ. ಇಡ್ಲಿ ತುಂಬ ಚೆನ್ನಾಗಿದೆ. ಫಸ್ಟು ಯಾರು ಒಂದು ಹೋಟೆಲಿಗೆ ಹೋದರೆ ಫಸ್ಟ್ ಹೇಳೋದೇ ಇಡ್ಲಿ ವಡೆ. ಸೂಪರಾಗಿ ಬಂದೈತೆ. ನೀವು ಮನೇಲಿ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಕೊನೆ ತನಕ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದ. ಥ್ಯಾಂಕ್ ಯು.